ಸರ್ ಇನ್ನೊಂದು ನಿನ್ನೆ ದೆಹಲಿಗೆ ನಿಯೋಗ ಹೋಗಿದ್ವಿ ಸರ್, ಏನೆಲ್ಲ ಚರ್ಚೆಗಳಾಯ್ತು ಸರ್? ನಾವು ನಿಯೋಗ ಹೋಗಿಲ್ಲಮ್ಮ. ನಾನು ನಿಮ್ಮ ಥರನೇ ಮಾಧ್ಯಮ ನಡೆಸ್ತಾ ಇದ್ದವನು. ಅದರದ್ದು ಹಳೆ ಕೇಸ್ ಇತ್ತು, ನನಗೆ ನೆನ್ನೆ ಕೋರ್ಟ್ ಇತ್ತು, ಕೋರ್ಟ್ಗೆ ಹೋಗಿದ್ದೆ. ಆಮೇಲೆ ನಮ್ಮ ಈಗ ರೀಶಫಲ್ ಆಗುತ್ತೆ ಅಂತ ಬೇರೆ ಕೇಳಿದ್ವಿ. ನಮ್ಮ ಜಿಲ್ಲೆಗೆ 2 ಮಂತ್ರಿ ಈಗ ನಮ್ಮ ಉಸ್ತುವಾರಿ ಸಚಿವರು ಚೆನ್ನಾಗಿ ಮಾಡ್ತಾರೆ, ಇನ್ನೊಂದು ಮಂತ್ರಿ ಕೊಡಿ. ಈಗ ಬೇರೆ ರಾಜ್ಯಗಳಲ್ಲಿ ಹೊಸಬ್ರಿಗೂ ಮಾಡ್ತಾ ಇದ್ದಾರೆ, ಎಲ್ಲ ಮಾಡಿ ಪ್ರಯೋಗಗಳು ಮಾಡಿದ್ರು. ಆ ಥರ ಪ್ರಯೋಗ ಇಲ್ಲೂ ಮಾಡಿದ್ರೆ ನಮಗೂ ಯಾಕೆ ಆಸೆ ಆಗಬಾರ್ದು, ಇದ್ರೆ ನೋಡೋಣ ಕೇಳೋಣ ಅಂತ ಹೋಗಿದ್ದೆ. ನಾನು ಏನಿದ್ರು ನೇರ, ಈಗ ನೀವು ಟಕ್ಕರ್ ಅಂದ್ರೆ ಟಕ್ಕರ್ ಅಂದ್ರೆ ಟಕ್ಕರ್, ನಾನು ನೇರ ಹೇಳೋದು. ನಮಗೆ ಬೇರೆ ಜಿಲ್ಲೆಯವರು ಗಿಲ್ಲೆಯವರು ಬರೋದು ನನಗೆ ಅದು ನಾನು ಪೂರ್ತಿ ಹೇಳ್ತೀನಿ. ನನಗೆ ಬೇರೆ ಜಿಲ್ಲೆಯವರು ಬರೋದು ಗಿರೋದು ಪ್ರಾಮಾಣಿಕವಾಗಿ, ನಾವು ನಾಳೆ ಬಿಡೋ ಆಂಜನೇಯ ಗಣೇಶ ಸ್ವಾಮಿ ಅನ್ನೋದು ಬೇರೆ ಜಿಲ್ಲೆಯವರು ಬರೋದು ನಮ್ಗೆ ಗೊತ್ತಿಲ್ಲ. ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಇಲಾಖೆದೇನೋ ಕಾರ್ಯಕ್ರಮ ಇದೆ ಅಂದ್ರೆ ನಾನು ಡೆಲ್ಲಿಗೆ ಬರ್ತೀನಿ ಅಂದರೆ ಈ DCC ಬ್ಯಾಂಕ್ ಅಧ್ಯಕ್ಷರದ್ದು ಆಯ್ಕೆ ಸಭೆ ಸೇರಿದ್ವಿ ಒಟ್ಟಿಗೆ. ಆಮೇಲೆ ದಿನ ಒಟ್ಟಿಗೆ ಇರೋರೇನು ಫ್ಲೈಟಲ್ಲಿ ಒಟ್ಟಿಗೆ ಹೋಗಬಾರ್ದು ಅಂತ ಏನಿಲ್ಲ. ನಾನು ಕೇಸ್ ಮುಗಿಸಿದ್ವಿ. ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ 6 ಜನ ಗೆದ್ದಿದ್ವಿ. ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ, ಬೇಕಾದ್ರೆ ಉದಯ್ಗೂ ಕೊಡಲಿ, ಇಲ್ಲ ಬಾಬು ಬಂಡಿಸಿದ್ದೇಗೌಡರಿಗಾರ ಕೊಡಲಿ, ಇಲ್ಲ ನನಗೆ ಕೊಡಲಿ, ಆ ಥರ 2 ಮಂತ್ರಿಗಿರಿಗೆ ಕೊಡ್ತಾ ಇದ್ದೀವಿ. ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನು ಹೇಳೋಕೆ ಹೋಗಿ, ನಾವು ಯಾರ ಬೇರೆ ನೀವೇನು ಟಿವಿಲಿ ತೋರಿಸ್ತಾ ಇದ್ರು ಆ ಥರ ವಿಚಾರಕ್ಕೆ ಹೋಗಿಲ್ಲ. ಒಳ್ಳೇದಾಗತ್ತೆ, ಶುಭ ದಿನ ಶುಭ ಗಳಿಗೆ ಬರುತ್ತೆ. ಪ್ರತ್ಯೇಕ ಬಣಗಳಾಗಿ ಒಂದೊಂದು ಕಡೆ ಗುಡಿಸ್ಕೊತಾರೆ ಈಗ